ವಿಜಯ್ ಸರ್ನ ಅಂದರೆ ನೀವು ರಂಗಭೂಮಿ ಕಲಾವಿದನೇ ಆಗಿರೋದ್ರಿಂದ ಇಂಡಸ್ಟ್ರಿನ ನೋಡ್ಕೊಂಡೇ ಬಂದಿದ್ದೀರಾ. ಯಾವುದೇ ಸಿನಿಮಾ ಏಳು ಬೀಳು ಆಗಲಿ ಅಥವಾ ಕಲಾವಿದರಾಗಲಿ ಅದನ್ನು ಫಾಲೋ ಅಪ್ಪಲ್ಲಿ ಇದ್ದೇ ಇರ್ತೀರಾ. ದುನಿಯಾ ವಿಜಯ್ ಅಂತ ಅಂದಾಗ್ಲೇ ನಮ್ಗೆ ಅದೊಂದು ಗೊತ್ತಾಗ್ಬಿರುತ್ತೆ, ಇದೇ ಥರದ ಕಂಟೆಂಟ್ ಇರುತ್ತೆ, ಅವ್ರಿಗೆ ಈ ಥರದೊಂದು ಕಂಟೆಂಟ್ ಸೂಟ್ ಆಗತ್ತೆ ಅಂತ. ಆಮೇಲೆ ದುನಿಯಾ ವಿಜಯ್ ಸರ್ ಬಗ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್, ಹೊಸಬ್ರಿಗೆ ಅವಕಾಶ ಕೊಡ್ತಾ ಹೋಗ್ತಾರೆ ಅಥವಾ ಅವ್ರು ಹುಡುಕ್ತಾ ಇರ್ತಾರೆ ಯಾರು ಸೂಟ್ ಆಗ್ಬೋದು ಯಾರು ಸೂಟ್ ಆಗಬಹುದು ಅಂತ. ಸಿನಿಮಾಗಿಂತ ಮುಂಚೆ ದುನಿಯಾ ವಿಜಯ್ ಸರ್ ಅಂದರೆ ಏನು ನೆನಪಾಗ್ತಿತ್ತು, ಭೀಮಾ ಸಿನಿಮಾ ಆದಮೇಲೆ ಸಕ್ಸಸ್ ಸಿಕ್ಕಿದ್ಮೇಲೆ ಈಗ ಏನು ಅನಿಸ್ತಾ ಇದೆ ಅಂತ? ಏನು ಅನ್ನಿಸ್ತದೆ, ಅವರು ಗುರು ಸ್ಥಾನದಲ್ಲಿರೋರು. ಸೊ ನಾವು ಅವ್ರನ್ನ ತುಂಬ ಒಳ್ಳೆ ಮೆಂಟರ್ ಆಗಿ ನಾವು ನೋಡಿದ್ದೀವಿ. ಸೊ ನನ್ನ ಕಡೆ ಉಸಿರಿರೋವರೆಗೂ ಒಬ್ಬ ಒಳ್ಳೆ ಮೆಂಟರ್ ಆಗಿ ನಾನು ನೋಡ್ತೀನಿ ಸರ್ನ. ತುಂಬ ಒಳ್ಳೆ ಟೀಚರ್ ಆ್ಯಕ್ಚುಲಿ ಅವರು. ತುಂಬ ಒಳ್ಳೆ ಡೈರೆಕ್ಟರ್. ಅಂದರೆ ಪ್ರತಿಯೊಂದನ್ನು ಗಮನಿಸ್ತಿರ್ತಾರೆ. ಅದೊಂದು ತುಂಬ ಅಂದರೆ ಮಲ್ಟಿ ಟ್ಯಾಲೆಂಟೆಡ್ ಅವರು. ಒಂದು ಕೆಲಸ ಅಂತ ನಿಂತಾಗ ಅವರು ಸುಮ್ಮನೆ ಕೂರೋದಾಗಲಿ ಅಥವಾ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಸುಮ್ಮನೆ ಟೈಮ್ ಪಾಸ್ ಮಾಡೋದೆಲ್ಲ ಮಾಡಲ್ಲ. ಸೊ ಪ್ರತಿಯೊಂದನ್ನು ತುಂಬ ಅರ್ಥಪೂರ್ಣವಾಗಿ ಕಳೆಯೋಕೆ ಅವರು ಇದನ್ನ ಮಾಡ್ತಿರ್ತಾರೆ. ಸೆಟ್ಟಲ್ಲಾಗಲಿ ಅಥವಾ ಸೆಟ್ಟಿಂದ ಆಚೆನೂ ಅಷ್ಟೇ ಕೆಲಸದ ಬಗ್ಗೆನೇ ಅವರು ಹೆಚ್ಚು ನಾನು ನೋಡಿರೋ ಹಾಗೆ. ಸೊ ನಾವು ಟೆಕ್ನಿಷಿಯನ್ ಟೀಮು ಮತ್ತು ನಾವೆಲ್ಲ ಒಂದಷ್ಟು ತರಲೆಗಿರ್ಲೆ ಮಾಡ್ಕೊಂಡು ಓಡಾಡ್ತಿದ್ವಿ. ಬಟ್ ತರಲೆ ಜೊತೆಲೂ ಸರ್ರು ಒಂದಷ್ಟು ಲೊಕೇಶನ್ಸ್ನ ಅಥವಾ ಒಂದಷ್ಟು ವಿಷಯಗಳನ್ನ ಹೊಸದಾಗಿ ಏನು ಸಿಗುತ್ತೆ ಅಂದರೆ ಅಷ್ಟು ಫ್ಲೆಕ್ಸಿಬಲ್ ಆಗಿರ್ತಾರೆ ಸರ್. ಸೊ ಆ ಒಂದು ಪಾಯಿಂಟ್ ತುಂಬ ಇಷ್ಟ ಆಗುತ್ತೆ. ಮತ್ತು ತುಂಬ ಸಿಂಪ್ಲಿಸಿಟಿ ಸರ್. ಆಮೇಲೆ ಒಂದು ಸ್ಪಿರಿಚುವಲ್ ಶೇಡ್ ಇದೆ ಸರ್ಗೆ. ಸೊ ಇದೆಲ್ಲ ತುಂಬ ವಿಭಿನ್ನ ಅನ್ಸುತ್ತೆ ಸರ್. ನಾನು ಹೊರಗಡೆ ನೋಡಿದಾಗ ತುಂಬ ಮಾಸಾಗಿ ಕಾಣ್ತಾರೆ ಅವರು. ಸೊ ಅವ್ರು ಕಾಣೋದಕ್ಕೂ ಅವ್ರು ಇರೋದಕ್ಕೂ ತುಂಬಾ ಅಂದ್ರೆ ತುಂಬ ವ್ಯತ್ಯಾಸ ಇದೆ. ಹೌದು, ಅವರ ವಿಚಾರಧಾರೆನೂ ಅಷ್ಟೇ ತುಂಬ ಬೇರೆ ಥರ. ಅಂದರೆ ತುಂಬ ಅದೇ ನೀವು ಹೇಳ್ದಂಗೆ ಹೊಸಬರಿಗೆ ಅವಕಾಶಗಳು ಸಿಗಬೇಕು ಅನ್ನೋದು. ಮತ್ತು ನಾವು ಯಾವುದೇ ಪಾತ್ರನ ತಂದು ಜನರ ಮುಂದೆ ಇಡುವಾಗ ಅದರಲ್ಲಿ ಒಂದಷ್ಟು ಹೊಸತನನ, ಹೊಸ ಮುಖಗಳನ್ನ ಅವರು ತಗೊಂಡು ಬಂದು ಜನರ ಮುಂದೆ ಇಡೋಕ್ಕೆ ಹೆಚ್ಚು ಇದು ಮಾಡ್ತಿರ್ತಾರೆ. ಯಾಕೆಂತಂದರೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಈಗ ಮೊನ್ನೆ ನಾವು ಒಂದು ಇಂಟರ್ವ್ಯೂ ನೋಡಿದೆ, ಅದರಲ್ಲಿ ವಿಲ್ಲನ್ನೇ ಯಾವಾಗಲೂ ಹೀರೋಗೆ ಹೊಡಿತಿರ್ತಾನೆ. ನಾನು ಅದನ್ನ ನೋಡ್ಕೊಂಡು ಅಯ್ಯೋ ಇದು ಗೊತ್ತು ಗುರು, ಇದನ್ನೇ ಎಷ್ಟು ತೋರಿಸ್ತೀರಾ ಅಂತ ಹೇಳೋ ಮಾತನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಕೇಳಿಸ್ಕೊಂಡ ಮೇಲೂ ನಾನೊಬ್ಬ ಡೈರೆಕ್ಟರ್ ಆಗಿ ಅಥವಾ ನಾನೊಬ್ಬ ಆಕ್ಟರ್ ಆಗಿ ಮತ್ತೆ ಹೀರೋನೇ ವಿಲನ್ಗೆ ತುಂಬಾ ಹೊಡೆಯೋ ಥರನೇ ಬಿಲ್ಡಪ್ನ ತೋರಿಸಬಾರ್ದು. ಇಲ್ಲಾಜಿಕಲ್ ಆಗಿ ತೋರಿಸೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಲಾಜಿಕ್ ಆಗಿ ಒಂದಷ್ಟು ರಿಯಾಲಿಟಿಗೆ ಸಂಬಂಧಪಟ್ಟಂಗೆ ಹಾಗೆ ತುಂಬ ಆಪ್ತವಾಗಿರಬೇಕು, ಆಪ್ಟ್ ಆಗಿರಬೇಕು ತೋರಿಸುವಂಥದ್ದು ನಮ್ಮ ಸುತ್ತ ನಡೀತಿದೆ ಅನ್ನೋದನ್ನು. ಸೊ ಆ ರಾನೆಸ್ ಅನ್ನೋ ಒಂದು ವಿಷಯನ ಇಟ್ಕೊಂಡು ಸರ್ ಕೆಲಸ ಮಾಡ್ತಾರಲ್ಲ, ಸೊ ಅದು ಬಹುಶಃ ಅವರು ಗೆಲ್ಲುವುದು ಮತ್ತು ನಮಗೂ ಅವ್ರ ಮೂಲಕ ನಮಗೆಲ್ಲ ಹೊಸಬ್ರಿಗೆ ಸಿಕ್ಕ ಗೆಲ್ಲುವುದು.